ಪುಟಿ ನಾನಿರಕಲ್ಲ ಕಣೆ ನಿಮ್ಮ ಮನೇಲಿ. ನನ್ನ ಇವಾಗಲೇ ಬಸ್ಸಿಗೆ ಹತ್ತಿಸ್ಬಿಡೆ ಪುಟಿ. ನಾನು ಬಸ್ ಹತ್ಕೊಂಡು ಊರಿಗೆ ಹೋಗ್ಬಿಡ್ತೀನಿ. ಒಂದು ನಿಮಿಷನೂ ನನಗಿಲ್ಲಿ ಕೂರಕ್ಕಾಗ್ತಿಲ್ಲ. ಯಾಕೆ ಅಮ್ಮ, ಏನಾಯ್ತು? ಚುಪ್ಪಿ ಪಪ್ಪು ಏನಾದ್ರೂ ನಿನಗೆ ತರಲೆ ಮಾಡ್ತಿದ್ದಾಳಾ? ಅವಳು ಏನಾದ್ರೂ ನಿನಗೆ ತರಲೆ ಕೆಲಸ ಮಾಡಿದ್ರೆ ಹೇಳೆ ಅಮ್ಮ, 4 ಬಾರಿಸ್ಬಿಡ್ತೀನಿ. ಊರಿಗೆ ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ಕಣೆ ಅಮ್ಮ. ಅಯ್ಯೋ, ಚುಪ್ಪಿ ಪಾಪು ಕೊಡ ಕಾಟಗಳಲ್ಲಿ ಇರ್ಲಿ ಕಣವ ಪುಟಿ. ನನಗೆ ಕೂತಲ್ಲೇ ಕೂತು ಕೂತು ಮೈಯಿಂದ ಮೇಲವರೆಗೂ ಕಾಲೆಲ್ಲ ಜಡ್ಡು ಗಟ್ಕೊಂಡು ಒಳ್ಳೆ ಮರ ಕೂತಿದಾವೆ. ಎಷ್ಟೊತ್ತು ಅಂತ ಹಿಂಗೆ ಬೆಳಗಿಂದ ಸಂಜೆವರೆಗೂ ಕೂತ್ಕೊಂಡಲ್ಲೇ ಕೂತ್ಕೊಂಡಿರೋದು ಹೇಳು. ಅಲ್ಲಾದ್ರೆ ನಮ್ಮ ಊರಲ್ಲಿ ಹಳ್ಳಿಲಿ ಊರೆಲ್ಲ ಸುತ್ಕೊಂಡು ಹೆಂಗಸ್ರ ಹತ್ರ ಮಾತಾಡ್ಕೊಂಡು ಮನೆಯಿಂದ ಹಿಂದೆ ಮುಂದೆ ಓಡಾಡ್ಕೊಂಡು ಎಲ್ಲ ಅಡಿಕೆ ತಿನ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಇವ್ರ ಹತ್ರ ಮಾತಾಡ್ಕೊಂಡು ನ್ಯಾಳ ಕುಣ್ಕೊಂಡು ತೈ ತಕ ದೀನ್ ತಕ ಅಂತ ಓಡಾಡ್ಕೊಂಡು ಆರಾಮಾಗಿರ್ತಿದ್ದೆ. ನನಗಿಲ್ಲೊಳೆ ಕೈ ಕಟ್ಟಾಕ್ತಂಗಿದೆ ಕಣವ, ಕಾಲ್ನು ಕಟ್ಟಾಕ್ತಂಗಿದೆ. ಎಷ್ಟೊತ್ತು ಅಂತ ನೀನು ತಾನೇ ಹೇಳು, ಬೆಳಗ್ಗಿಂದ ಸಂಜೆವರೆಗೂ ನಾನು ಕುತ್ಕೊಳಕ್ಕಾಗುತ್ತೆ? ಅಷ್ಟೇ ತಾನೇ ಅಮ್ಮ. ಸರಿ ಆಯ್ತು, ನೀನ್ ಇವಾಗ ಓಡಾಡ್ಬೇಕು, 4 ಜನನ ಹತ್ರ ಮಾತಾಡ್ಬೇಕು ಅಲ್ವಾ? ಬೇಗ ಬೇಗ ಹೊರಡು. ನಾನು ನಿನ್ನ ಇಲ್ಲೇ ಪಕ್ಕದಲ್ಲಿರೋ ಮಾಲಿಗೆ ಕರ್ಕೊಂಡೋಗಿ ಬರ್ತೀನಿ. ಯಾಕವ ಮಾಲಿಗೆ? ಮಾಲಲ್ಲಿ ಏನಾದ್ರೂ ಶಾಪಿಂಗ್ ಮಾಡ್ಬೇಕಾ? ಶಾಪಿಂಗ್ ಏನಿಲ್ಲ ಕಣೆ ಅಮ್ಮ, ಸುಮ್ನೆ ಓಡಾಡ್ಕೊಂಬರೋಣ. ಅಯ್ಯೋ ನಿನ್ನ ಸುಮ್ನಿರು. ಏನು ತಗೊಳ್ದಲೆ ಅಂಗಡಿ ಎಲ್ಲ ಹಂಗೆ ಸುಮ್ನೆ ತಿರಿಕ ಬಂದ್ರೆ ಮಕ್ಕುಗಿತಾರೆ ಅಂಗಡಿಯರು. ನಮ್ಮೂರಲ್ಲೂ ಹಂಗೆ ಯಾವ್ದಾರು ಬಟ್ಟೆ ಅಂಗಡಿಗೆ ಹಿಂಗೆ ಸುಮ್ನೆ ನೋಡೋಣ ಅಂತ ಹೋಗಿ ಏನು ತಗೊಳ್ದಲೆ ಬಂದ್ವಿ ಅನ್ಕ, ಅಯ್ಯೋ ಅಂಗಡಿಯ ಒಂದ್ ಮುಖನ ಇಷ್ಟ ದಪ್ಪ ಊದಿಸ್ಕಂತಾನೆ. ಸುಮ್ನಿರವ, ಏನು ತಗೊಳ್ಳೋದಿಲ್ಲ ಅಂದ್ರೆ ಹಂಗೆಲ್ಲ ಮಾಲಿಗೆ ಹೋಗಿ ಓಡಾಡಬಾರ್ದು. ಅಮ್ಮ, ಈ ಮಾಲಲ್ಲಿ ಆತರ ಏನು ಇಲ್ಲ ಕಣೆ ಅಮ್ಮ. ನಿನಗೆ ಯಾರು ಕೇಳಲ್ಲ ನೀವು ಪರ್ಚೇಸ್ ಮಾಡಿದ್ರಾ ಇಲ್ವಾ, ತಗೊಂತೀರಾ ಇಲ್ವಾ ಅಂತ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾವ್ ಆರಾಮಾಗಿ ಹೋಗ್ಬೋದು, ಏನ್ ಬೇಕಾದ್ರೂ ನೋಡ್ಬೋದು, ಬೇಕಾದ್ರೆ ತಗೋಬಹುದು, ಇಲ್ಲಾಂದ್ರೆ ಸುಮ್ನೆ ಕೈ ಬಿಸ್ಕೊಂಡ್ ಬರ್ಬೋದು. ವಿಂಡೋ ಶಾಪಿಂಗ್ ಕಣೆ ಅಮ್ಮ, ಸುಮ್ನೆ ಹಂಗೆ ಏನೇನ್ ಇಟ್ಟಿದ್ದಾರೆ ಅಂಗಡಿಲಿ ಅಂತ ನೋಡ್ಕೊಂಡು ಮನೆಗ್ ಬರೋದಷ್ಟೇ. ವಿಂಡೋ ಶಾಪಿಂಗಾ? ಸರಿ, ಹಂಗಾರೆ ಅಂಗಡಿಯರೇನು ಮುಖ ಊದಿಸ್ಕೊಳ್ದಲೆ ಮಕ್ ತುಂಬಾ ಉಗ್ಗಿಯಲ್ಲ ಅಂದ್ರೆ ವಿಂಡೋ ಶಾಪಿಂಗು ಮಾಡೋಣ, ಡೋರ್ ಶಾಪಿಂಗು ಮಾಡೋಣ. ನಡಿ ಅಮ್ಮ. ಅಮ್ಮ ನಾನು ಬರ್ತೀನಿ ಕಣೆ ಅಮ್ಮ. ಸರಿ ಬಾ. ಅಲ್ಲಿ ಅತ್ಕೊಡ್ಸು ಇತ್ಕೊಡ್ಸು ಅಂತ ಹಠ ಹಿಡಿಯಲ್ಲ ಅನ್ನೋದಾದ್ರೆ ಮಾತ್ರ ನನ್ ಜೊತೆ ಬಾ. ಸರಿ ಅಮ್ಮ, ಆಯ್ತು. ನಾನ್ ಕೂಡ ವಿಂಡೋ ಶಾಪಿಂಗ್ ಮಾಡ್ತೀನಿ. ಮಾಲ್ಗಳಂತರ ವಿಚಿತ್ರ, ಒಳೆ ತಿರ್ಗಕ್ಕೆ ಮೈಕೈ ನೋವು ಕಡಿಮೆ ಮಾಡ್ಕೊಳಕ್ ನಾನೊಳೆ ಓಡಾಡಕ್ ಹೊರಟಂಗಾಯ್ತು. ನಡೀರಿ ನಡೀರಿ, ಲೇಟ್ ಆಗ್ತಿದೆ. ಅಮ್ಮ, ಇವತ್ತು ನಾವು ವಿಂಡೋ ಶಾಪಿಂಗ್ ಮಾಡಕ್ ಹೋಗ್ತಿರೋದು ಈ ಮಾಲ್ ಒಳಗಡೆನೆ. ನೀವ್ ಯಾರನ್ನು ನಾವೇನು ತಗೊಳಲ್ಲ, ನಾವು ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡಕ್ ಬಂದಿದೀವಿ ಅಂತೆಲ್ಲ ಹೇಳ್ಬಾರ್ದು. ಸ್ಟ್ಯಾಂಡರ್ಡ್ ಆಗಿ ಒಳಗಡೆ ಹೋಗ್ಬೇಕು, ತಗೊಳ್ಳೋ ತರನೇ ಸ್ಕೋಪ್ ಹೊಡಿಬೇಕು, ವಸ್ತುಗಳನ್ನೆಲ್ಲ ನೋಡ್ಬೇಕು. ಅಯ್ಯೋ ಇದು ಚೆನ್ನಾಗಿಲ್ಲ, ಕ್ವಾಲಿಟಿ ಇಲ್ಲ, ನಾನು ಬೇರೆ ತಗೊಂತೀನಿ, ಆ ಶಾಪಲ್ಲಿ ನೋಡ್ತೀನಿ ಈ ಶಾಪಲ್ಲಿ ನೋಡ್ತೀನಿ ಅಂತ ಸ್ಕೋಪ್ ಹೊಡ್ಕೊಂಡು ಅಂಗಡಿಯಿಂದ ವಾಪಸ್ ಬರ್ಬೇಕು. ಆಯ್ತಾ? ನಾವು ವಿಂಡೋ ಶಾಪಿಂಗ್ ಬಂದಿರೋದು ಅಂತ ಯಾರಿಗೂ ಹಿಂಟ್ ಕೂಡ ಗೊತ್ತಾಗ್ಬಾರ್ದು. ಸ್ಟೈಲಿಶ್ ಆಗಿ ಒಳಗಡೆ ಹೋಗಿ ಸ್ಟೈಲಿಶ್ ಆಗಿ ಹೊರಗಡೆ ಬರ್ಬೇಕು. ಓಕೆನಾ? ಹಂಗ್ ಬೇರೆ ಇದೆಯೇನವ ಪುಟಿ? ಸರಿ ಆಯ್ತು, ಸ್ಟೈಲ್ ಹೊಡಿಯೋದು ನಮಗೆ ಹೇಳ್ಕೊಡ್ಬೇಕಾ? ನಡೀರಿ ಒಳಗಡೆ ಹೋಗೋಣ, ತುಂಬಾ ಶಾಪಿಂಗ್ ಮಾಡೋಣ. ಕಾಪಿಗೇನ್ ಕಡಿಮೆ ಇಲ್ಲ ನಮ್ಮ ಅಜ್ಜಿ. ಪುಟಿ, ಮಾಲ್ ಒಳಗಡೆ ನೋಡು, ಬಟ್ಟೆನೆಲ್ಲ ಹೆಂಗ್ ಗೊಂಬೆಗೆ ಹಾಕಿ ಕೂರಿಸ್ಬಿಟ್ಟಿದ್ದಾರೆ. ಏನ್ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ ಕೂತ್ ಬಿದ್ದಾಳೆ ಈ ಸುಪ್ನಾತಿ. ಎಂತ ಬಣ್ಣದ ಬಟ್ಟೆ ಹಾಕೊಂಡ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಸ್ಟೈಲಾಗಿ ಕೂತ್ ಬಿಟ್ಟಿದ್ದಾಳೆ ನೋಡು. ನಾನು ಹಿಂಗೆ ಕೂತ್ ತೋರಿಸ್ತೀನಿ. ಹಿಂಗೆ ಅಲ್ವಾ ಪುಟಿ ಆ ಗೊಂಬೆ ಕೂತಿರೋದು ನೋಡು. ನಾನು ಎಷ್ಟು ಚೆನ್ನಾಗಿ ಗೊಂಬೆ ಕೂತಂಗೆ ಕೂತೀನಿ, ಚೆನ್ನಾಗಿ ಕಾಣ್ತೀನಿ ಅಲ್ವಾ? ಅಮ್ಮ, ಚೆನ್ನಾಗಿ ಕಾಣಿಸ್ತೀರಿಯಾ? ಎದೋಳು ಅಲ್ಲಿಂದ ಫಸ್ಟ್ ಶಾಪರ್ ಬಂದ್ರೆ ಉಗುದ್ ಕಳಿಸ್ತಾರೆ. ಅಯ್ಯೋ ಹೌದೇನವ ಪುಟ್ಟಿ, ಮೊದ್ಲೇ ಹೇಳೋದಲ್ವಾ? ಅಯ್ಯೋ ಯಾಕೆ ಬೇಕು, ಒಂದ್ ಮಾತು ಕೇಳೋದು. ನಡಿ ಆ ಕಡೆ ಶಾಪಿಂಗ್, ವಿಂಡೋ ಶಾಪಿಂಗ್ ಮಾಡೋಣ. ಅಮ್ಮ, ವಿಂಡೋ ಶಾಪಿಂಗ್ ಅಂತ ಹೇಳ್ಬೇಡ, ಶಾಪಿಂಗ್ ಮಾಡೋಣ ಅಂತ ಹೇಳು. ಸರಿ ಸರಿ, ಶಾಪಿಂಗ್ ಮಾಡೋಣ. ಅಮ್ಮ ಅಮ್ಮ, ಈ ಗೊಂಬೆ ಎಷ್ಟು ಚೆನ್ನಾಗಿದೆ ಅಲ್ವೇನೆ ಅಮ್ಮ? ಪಿಂಕ್ ಪಿಂಕ್ ಬಟ್ಟೆ ಹಾಕೊಂಡು ಸೇಮ್ ಟು ಸೇಮ್ ನಮ್ ತರನೇ ಕಾಣಿಸ್ತಿದೆ. ಮಿನಿ ಚುಪ್ಪಿ ತರ ಕೊಡ್ಸೆ ಅಮ್ಮ ಈ ಗೊಂಬೆನ. ನಾನು ಈ ಗೊಂಬೆನ ಡೈಲಿ ಜೋಜೋ ಮಾಡಿಸ್ತೀನಿ, ಹಾಲು ಕುಡಿಸ್ತೀನಿ, ಊಟ ಮಾಡಿಸಿ, ಸ್ನಾನ ಮಾಡಿಸಿ. ನೀನ್ ನನ್ನನ್ನು ಹೇಗ್ ನೋಡ್ಕೊಂತೀಯ, ನಾನು ಅದೇ ತರ ಈ ಪಾಪನ್ ನೋಡ್ಕೊಂತೀನಿ. ಈ ಪಾಪು ಕೊಡ್ಸೆ ಅಮ್ಮ. ಚುಪ್ಪಿ ಪಾಪು, ನನ್ ಮನೇಲಿ ನಿನಗೆ ಬುದ್ಧಿ ಹೇಳಿಲ್ವಾ? ಹೊರಗಡೆ ಹೋದಾಗ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಏನು ಕೇಳಬಾರ್ದು. ಸುಮ್ನೆ ಹೊರಗಡೆ ಬಂದು ನಮ್ ಜೊತೆ ವಾಪಸ್ ಮನೆಗೆ ಬರ್ಬೇಕು ಅಂತ ಎಷ್ಟು ಹೇಳಿದ್ರು ನೀನ್ ಬುದ್ಧಿ ಕಲಿಯಲ್ಲ. ನಡಿ ಸುಮ್ನೆ, ನಾನಿಲ್ಲಿ ಏನು ಕೊಡ್ಸಲ್ಲ ನಿನಗೆ. ಅಮ್ಮ, ಇದೊಂದು ಗೊಂಬೆ ಕೊಡ್ಸೆ ಸಾಕು ಅಮ್ಮ, ಇನ್ನೇನು ಬೇಡ. ಹೀಗೆ ಹೊರಗಡೆ ಬಂದಾಗೆಲ್ಲ ಒಂದೊಂದು ಗೊಂಬೆ ತಗೊಂತೀಯ. ಆ ಗೊಂಬೆಗಳ ರಾಶಿ ಬಿದ್ದಿದೆ ಒಂದ್ ರೂಮಲ್ಲಿ. ಮನೆಗೆ ಹೋಗಿ ಆ ಗೊಂಬೆಗಳ ಜೊತೆನೆ ಆಟಾಡು. ಹೊಸ ಗೊಂಬೆ ಅಂತೂ ಕೊಡ್ಸರೇ ಇಲ್ಲ. ಅಮ್ಮ ನಡಿಯೇ ಅಮ್ಮ, ಆ ಕಡೆ ಹೋಗಿ ನೋಡೋಣ, ಅಲ್ಲೂ ತುಂಬಾ ವಸ್ತುಗಳಿದಾವೆ. ಸರಿ ನಡಿಯವ ಪುಟಿ. ಅಮ್ಮ, ಗೊಂಬೆ ಕೊಡ್ಸೆ. ಅಮ್ಮ ಅಮ್ಮ ನೋಡೆ ಅಮ್ಮ, ಈ ಝೈಲೋಫೋನ್ ತುಂಬಾ ಕಡಿಮೆ ರೇಟಿಂದು. ಗೊಂಬೆ ಆದ್ರೆ ಕಾಸ್ಟ್ಲಿ, 1000 ರೂಪಾಯಿ. ಈ ಝೈಲೋಫೋನು ಬರೀ 180 ರೂಪಾಯಿ ಕಣೆ ಅಮ್ಮ. ತುಂಬಾ ಕಡಿಮೆ ರೇಟಿಂದಲ್ವಾ? ಇದನ್ನಾದ್ರೂ ಕೊಡ್ಸೆ ಅಮ್ಮ. ಏನಾದ್ರೂ ಒಂದು ಆಟ ಸಾಮಾನು ತಗೊಂಡೆ ಅಂತ ಖುಷಿ ಇರುತ್ತೆ. ಪ್ಲೀಸ್ ಕಣೆ ಅಮ್ಮ, ಕೊಡ್ಸೆ. ಕೊಡ್ಸಲ್ಲ ಅಂತ ಹೇಳ್ಬೇಡ. ಮಾಲಿಗೆ ಬಂದಾಗಿಂದ ನನ್ ತಲೆ ತಿಂತಿದ್ಯಾ ನೀನಂತ?
ಅಂತೂ ಮನೇಲೆ ನಾನು ಬುದ್ಧಿ ಹೇಳಿ ಕರ್ಕೊ ಬಂದಿದ್ದೀನಿ ತಾನೇ. ಏನು ಕೇಳಬಾರ್ದು, ಆಟ ಸಾಮಾನಂತೂ ಇವತ್ತು ಕೊಡ್ಸೋದೇ ಇಲ್ಲ ಅಂತ. ನಾನಂತೂ ಆಟೋ ಚಾರ್ಜ್ಗೋಸ್ಕರ 200 ರೂಪಾಯಿ ದುಡ್ಡು ತಂದಿದ್ದೀನಿ. ವಾಪಸ್ ಮನೆಗೆ ಹೋಗಕ್ಕೆ ಆಟೋ ಚಾರ್ಜ್ ಬೇಕು. ಎಲ್ಲಾದ್ರೂ ನಿನಗೆ ಈ ಆಟ ಸಾಮಾನು ತಕ್ಕೊಟ್ರೆ ನಾವು ಕಾಲಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ ಗೊತ್ತಾ. ನೀನಂತೂ ಹೋದ್ ಬಂದಲ್ಲೆಲ್ಲ ನನ್ನ ಜೀವ ತಿಂತೀಯ. ಆಟ ಸಾಮಾನು ಕೊಡ್ಸೆ ಅಮ್ಮ, ಆಟ ಸಾಮಾನು ಕೊಡ್ಸೆ ಅಮ್ಮ ಅಂತ. ಯಾಕಾದ್ರೂ ನಾನು ನಿನ್ನ ಇವತ್ತು ನನ್ನ ಜೊತೆ ಕರ್ಕೊ ಬನ್ನೋ ಅನ್ನಿಸ್ತಿದೆ. ಸುಮ್ಮನೆ ನಿಮ್ಮ ಪಪ್ಪನ ಜೊತೆ ನಿನ್ನನ್ನು ಮನೇಲೇ ಬಿಡಬೇಕಿತ್ತು. ಪ್ರತಿ ಸಲ ಮಾಲಿಗೆ ಬಂದಾಗ, ಹೊರಗಡೆ ಬಂದಾಗ ನಿನಗೆ ಒಂದೊಂದು ಆಟ ಸಾಮಾನು ಕೊಡ್ಸಲ್ವಾ ಹೇಳು? ಪ್ರತಿ ಸಲ ಗೊಂಬೆ, ಆಟ ಸಾಮಾನು, ಜೈಲೋಫೋನು, ಅದು ಇದು ಅಂತ ಒಂದೊಂದು ಆಟ ಸಾಮಾನು ತಗೊಂಡೇ ಹೋಗ್ತೀವಿ. ಇದೊಂದು ಸಲ ನಿನಗೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಲ್ವಾ? ನಾನು 200 ರೂಪಾಯಿ ದುಡ್ಡು ತಂದಿರೋದು ಆಟೋಗೆ ಆಗ್ಬೇಕು. ಸುಮ್ಮನೆ ನಡಿ. ಆಟೋಗೆ 100 ರೂಪಾಯಿ, ಕಬ್ಬಿನ ಹಾಲಿಗೆ 100 ರೂಪಾಯಿ ಅಂತ ನಾನು 200 ರೂಪಾಯಿ ತಂದಿದ್ದೀನಿ. ಪ್ಲೀಸ್ ಹಠ ಮಾಡ್ಬೇಡ, ಬಾ ಆ ಕಡೆ ಹೋಗೋಣ. ನಾನು ಅಮ್ಮನ ಜೊತೆ ಬಂದಿದ್ದೆ ಏನಾದ್ರೂ ಆಟ ಸಾಮಾನು ತೆಗೆಸ್ಕೊಳ್ಳೋಣ ಅಂತ. ಅಮ್ಮ ನೋಡಿದ್ರೆ ದುಡ್ಡೇ ತಂದಿಲ್ವಲ್ಲ, ಇನ್ ಹಠ ಹಿಡಿದ್ರೆ ವೇಸ್ಟ್. ಏನ್ ಹಠ ಮಾಡಿದ್ರು ಅಮ್ಮ ಅಂತೂ ಕೊಡ್ಸಲ್ಲ. ಯಾಕೆ ಅಂದ್ರೆ ಕೊಡ್ಸಕ್ ಅಮ್ಮ ದುಡ್ಡೇ ತಂದಿಲ್ಲ. ಏನ್ ಮಾಡ್ಲಿ ನಾನು? ನಾನೇ ಏನಾದ್ರೂ ಐಡಿಯಾ ಓಡಿಸ್ತೀನಿ. ಅಲ್ಲೊಂದೆಷ್ಟು ಚೆನ್ನಾಗಿರೋ ಬಾರ್ಬಿ ಡಾಲ್ ಇದೆ. ಈ ಬಾರ್ಬಿ ಡಾಲ್ ಸೆಟ್ ತುಂಬಾ ಚೆನ್ನಾಗಿದೆ. ಒಂದ್ ಬಾರ್ಬಿ ಡಾಲಿಗೆ ಎಷ್ಟೊಂದ್ ಜೊತೆ ಬಟ್ಟೆ ಕೊಟ್ಟಿದ್ದಾರೆ. ದಿನಾ ಸ್ನಾನ ಮಾಡಿಸಿ ದಿನಾ ಬಟ್ಟೆ ಚೇಂಜ್ ಮಾಡಬಹುದು ಬಾರ್ಬಿ ಡಾಲಿಗೆ. ಒಳ್ಳೆ ಮಜವಾಗಿರುತ್ತೆ ಈ ಬಾರ್ಬಿ ಡಾಲ್ ಜೊತೆ ಆಟ ಆಡಕ್ಕೆ. ಇದನ್ನ ನಾನು ಹೇಗಾದ್ರೂ ಮಾಡಿ ಮನೆಗೆ ತಗೊಂಡು ಹೋಗ್ಬೇಕಲ್ಲ. ಅಮ್ಮನ ಹತ್ರನೂ ದುಡ್ಡಿಲ್ಲ. ಹೇಗ್ ನಾನು ಇದನ್ನ ತಗೊಂಡು ಹೋಗ್ಲಿ? ಏನಾದ್ರೂ ಐಡಿಯಾ ಓಡ್ಸೆ ಚುಪ್ಪಿ. ಏನ್ ಮಾಡ್ಲಿ? ಎಂತೆಂತ ಆಟ ಸಾಮಾನು ಇಟ್ಟಿದ್ದಾರೆ ಈ ಬಡ್ಡಿ ಮಕ್ಕಳು. ಒಂದೊಂದ್ ತರದ, ಎರಡೆರಡು ತರದ ಈ ಬಣ್ಣದ ಆಟ ಸಾಮಾನೆಲ್ಲ ನೋಡ್ ಮತ್ ಮಕ್ಕಳಿಗೆ ತಗೋಬೇಕು ಅಂತ ಅನ್ಸಕ್ಕಲ್ವಾ? ಮತ್ತೆ ಈ ಬಡ್ಡಿ ಮಕ್ಕಳು ತಂದು ಬಣ್ಣದ್ದು ಒಳ್ಳೆ ವೆರೈಟಿ ಆಟ ಸಾಮಾನು ತಂದಿಟ್ಟು ಬಿಡ್ತಾರೆ. ಆಮೇಲೆ ನಮ್ಮನೆ ಮಕ್ಕಳು ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಹಠ ಬೀಳ್ತಾವ. ಮತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳಿ ತಾನೆ? ಸಿಕ್ತು ಸೂಪರ್ ಆಗಿರೋ ಐಡಿಯಾ. ಅಜ್ಜಿ ವೆನಿಟಿ ಬ್ಯಾಗ್ ಹಾಕೊಂಡಿದೆ. ಈ ಬಾರ್ಬಿ ಡಾಲ್ ಸೆಟ್ ನ ಅಜ್ಜಿ ವೆನಿಟಿ ಬ್ಯಾಗ್ ಒಳಗಡೆ ಇಟ್ಬಿಡ್ತೀನಿ. ಹೆಂಗಾದ್ರೂ ಮಾಡಿ ಶಾಪ್ ಇಂದ ಹೊರಗಡೆ ಹೋದ್ರೆ ಆಯ್ತು. ಆಮೇಲೆ ಬಾರ್ಬಿ ಡಾಲ್ ನಂದೇ. ಹಬ್ಬ, ಅಜ್ಜಿ ಬ್ಯಾಗ್ ಒಳಗಡೆ ಬಾರ್ಬಿ ಡಾಲ್ ಇಟ್ಬಿಟ್ಟೆ. ಇನ್ಮೇಲೆ ಬಾರ್ಬಿ ಡಾಲ್ ನಂದೇ. ಹೆಂಗಾದ್ರೂ ಮಾಡಿ ಮನೆಗೆ ತಗೊಂಡೋದ್ರೆ ಅದ್ರಲ್ಲಿ ನಾನು ದಿನ ಆಟ ಆಡ್ಬೋದು. ಏ ಪುಟಿ, ಬಾ ಮನೆ ಕಡೆ ಹೋಗೋಣ. ಈ ಮಾಲಿಡಿ ನಾಯಿ ತರ ಸುತ್ತಿ ಸುತ್ತಿ ಕಾಲೆಲ್ಲ ನೋವು ಬಂದ್ವು. ಓ ಸಾಕಾಗೋಯ್ತು, ನಡಿಯವ ಹೋಗೋಣ. ಮೇಡಮ್ ಸ್ಟಾಪ್ ನಿಂತ್ಕೊಳ್ಳಿ, ಹೋಗ್ಬೇಡಿ. ಯಾಕಪ್ಪ ಏನಾಯ್ತು? ಮೇಡಮ್, ನಿಮ್ಮ ಬ್ಯಾಗಲ್ಲಿ ಏನಾದರೂ ವಸ್ತು ಒಳಗಡೆಯಿಂದ ತಗೊಂಡು ಹೊರಗಡೆ ಹೋಗ್ತಿದ್ದೀರಾ? ನಮ್ಮ ಚೆಕಿಂಗ್ ಮಷೀನ್ ಸೌಂಡ್ ಮಾಡ್ತಿದೆ. ಅಂದ್ರೆ ನೀವು ಒಳಗಡೆಯಿಂದ ಏನೋ ತಗೊಂಡು ಹೋಗ್ತಾ ಇದ್ದೀರಾ. ಇಲ್ಲಿ ಬ್ಯಾಗ್ ತೋರಿಸಿ ಚೆಕ್ ಮಾಡಬೇಕು. ಅಯ್ಯೋ ಭಗವಂತ, ಏನಪ್ಪ ನೀನು ಬೊಗಳ್ತಿರೋದು? ನಾನು ಕಳ್ಳಿ ತರ ಕಾಣಿಸ್ತಿದ್ದೀನಾ? ಒಳಗಡೆಯಿಂದ ನಾನೇನು ಬ್ಯಾಗಿಗೆ ತಗೊಂಡು ಹಾಕೊಂಡಿಲ್ಲಪ್ಪ. ನಾನು ಹಳ್ಳಿ ಜನ, ಒಳ್ಳೆ ಜನ. ನಾನಂತೂ ಕಳ್ತನ ಮಾಡಿಲ್ಲ. ಅಯ್ಯೋ ಈ ವಯ್ಯಿಗೆ ಏನ್ ಬಂದಿತ್ತೆ ಹೊತ್ತು ಅಂತ ನನ್ನನ್ನೇ ಕಳ್ಳಿ ಅಂತಿದ್ದಾನಲ್ಲಪ್ಪ. ಫಸ್ಟ್ ನೀವು ನಿಮ್ಮ ಬ್ಯಾಗ್ ತೋರಿಸಿ ಮೇಡಮ್. ಬ್ಯಾಗ್ ಚೆಕ್ ಮಾಡಿದ್ಮೇಲೆ ಯಾರು ಕಳ್ಳಿ ಅಲ್ಲ ಅಂತ ನಾವು ಡಿಸೈಡ್ ಮಾಡ್ತೀವಿ. ಹಾ ನೋಡಿ, ಬ್ಯಾಗ್ ಒಳಗಡೆ ಏನಿದೆ ಅಂತ. ಬಾರ್ಬಿ ಡಾಲ್ ಸೆಟ್ ತಗೊಂಡು ಹೋಗ್ತೀರಾ ಆಚೆಗೆ ಕಳ್ತನ ಮಾಡ್ಕೊಂಡು? ಇರಿ, ಇವಾಗಲೇ ಪೊಲೀಸ್ ಅವ್ರನ್ನ ಕರೆಸ್ತೀವಿ. ಈ ಗೊಂಬೆ ನನ್ನ ಬ್ಯಾಗ್ ಒಳಗಡೆ ಹೆಂಗ್ ಬಂತು? ದೇವ್ರ ಸತ್ಯವಾಗ್ಲೂ ನಾನಂತೂ ಬ್ಯಾಗ್ ಒಳಗಡೆ ಗೊಂಬೆ ಹಾಕೊಂಡಿಲ್ಲಪ್ಪ. ಕಳ್ತನ ಮಾಡಿದವರೆಲ್ಲ ಹೀಗೆ ಹೇಳೋದು, ಇದೆಲ್ಲ ಹೇಗ್ ನನ್ನ ಬ್ಯಾಗಿಗೆ ಬಂತು ಅಂತ ಗೊತ್ತೇ ಇಲ್ಲ ಅಂತ ಕಳ್ಳರುಗಳು ಹೀಗೆ ಹೇಳೋದು ಸಿಗಾಕೊಂಡಾಗ. ಸರ್, ನಿಜವಾಗ್ಲೂ ನಮ್ಮಮ್ಮ ಇದನ್ನೆಲ್ಲ ಕದ್ದಿಲ್ಲ. ಇದು ಹೇಗ್ ಬಂತು ಬ್ಯಾಗ್ ಒಳಗಡೆ ಅಂತಾನೆ ಗೊತ್ತಾಗ್ತಿಲ್ಲ. ದಯವಿಟ್ಟು CCTV ಕ್ಯಾಮೆರಾ ಫುಟೇಜ್ ನೋಡ್ತೀರಾ? ಅಯ್ಯೋ ಪುಟ್ಟಿ, ಎಂತ TTTV ಫುಟೇಜ್ ನೋಡೋದೇ? ಇದೆಲ್ಲ ಈ ಕೆಲಸ ನಿನ್ನ ಮಗಳದೇ ಅನ್ಸುತ್ತೆ. ಆ ಗೊಂಬೆ ಬೇಕು, ಈ ಗೊಂಬೆ ಬೇಕು ಅಂತ ಕೇಳ್ತಿದ್ಲು ತಾನೇ. ಯಾಕೋ ಇದನ್ನ ತೆಗೆದು ನಮ್ಮ ಬ್ಯಾಗ್ ಒಳಗೆ ತುರ್ಕಿದಾಳೆ ಕಣೆ ಅವಳೆಯಾ? ಪೊಲೀಸ್ ಅವ್ರು ಇಲ್ಲಿಗೆ ಬಂದ್ರೆ ನೀವುಗಳೇ ನಿಜ ಬಾಯ್ ಬಿಡ್ತೀರಾ? ಅಯ್ಯೋ ದೇವ್ರೇ, ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗೋಯ್ತು. 4 ಜನಿನ್ ಮುಂದೆ ತಲೆ ಎತ್ತದಂಗ ಆಗೋಯ್ತು. ನನ್ನ ಬ್ಯಾಗ್ ಒಳಗಡೆ ಈ ಗೊಂಬೆ ಹೆಂಗ್ ಬಂತಪ್ಪ? ಲೇ ಚುಪ್ಪಿ, ಇದೆಲ್ಲ ನಿಂದೇ ಕೆಲಸ ತಾನೇ? ಚುಪ್ಪಿ, ನೀನಿವಾಗ ಸತ್ಯ ಹೇಳಿ ಒಪ್ಕೊಂಡ್ರೆ ಪೊಲೀಸ್ ಅವ್ರು ಬರತ್ ತಪ್ಪುತ್ತೆ. ಈ ಶಾಪ್ ಅವರು ನಮ್ಮನ್ನ ಕ್ಷಮಿಸಿ ಹೊರಗಡೆ ಬಿಡ್ತಾರೆ. ನಿಜ ಹೇಳ್ತೀಯಾ ಇಲ್ವಾ? ಅಮ್ಮ, ಐ ಆಮ್ ಸಾರಿ ಅಮ್ಮ. ನನಗೆ ಗೊತ್ತಾಗ್ಲಿಲ್ಲ ಈ ತರ ಸಿಗಾಕೊಂತೀವಿ ಅಂತ. ಬ್ಯಾಗ್ ಒಳಗಡೆ ನಾನೇ ಇಟ್ಟಿದ್ದು ಅಮ್ಮ. ನನ್ನಿಂದ ಅಜ್ಜಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ ಅಮ್ಮ. ಅಂಕಲ್ ಐ ಆಮ್ ಸಾರಿ. ಇದೆಲ್ಲ ನನ್ನಿಂದನೇ ಆಗಿದ್ದು. ನಾನೇ ಅಜ್ಜಿ ಬ್ಯಾಗ್ ಒಳಗಡೆ ಗೊಂಬೆ ಬಾಕ್ಸ್ ಇಟ್ಟಿದ್ದು. ಸರಿ, ಚಿಕ್ಕ ಹುಡುಗಿ ಈ ತರ ಮಾಡಿರೋದು ಅಂತ ಬಿಟ್ಟು ಕಳಿಸ್ತಿದೀನಿ ಈ ಸಲ ನಿಮ್ಮನ್ನ. ಸರಿ ಫ್ರೆಂಡ್ಸ್, ಇವಾಗ್ಲೇ ಮನೆಗೆ ಹೋಗಿ ಚುಪ್ಪಿಗೆ ಸರಿಯಾಗಿ 4 ಬರೆ ಹಾಕ್ಬೇಕು. ಕಳ್ತನ ಮಾಡೋದ್ ಬೇರೆ ಕಲ್ತ್ ಬಿಟ್ಟಿದ್ದಾಳೆ. ಇಷ್ಟ ದಿನ ತರ್ಲೆ ಕೆಲಸ ಮಾಡ್ತಿದ್ಲು. ಇವಾಗ ಮಾಲಿಗೆ ಬಂದು ಬ್ಯಾಗ್ ಒಳಗಡೆ ಗೊಂಬೆ ಸೆಟ್ ಇಟ್ಟಿದ್ದಾಳೆ. ಕಳ್ತನ ಮಾಡಿದಾಳೆ. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಇವಳಿಗೆ ಮನೆಗೆ ಹೋಗಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀವೆಲ್ಲ ವಿಡಿಯೋನ ಲೈಕ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ? ಥ್ಯಾಂಕ್ ಯು.